ನಮ್ಮ ದೇಶದಲ್ಲಿ ಕುಟುಂಬ ರಾಜಕಾರಣ ಭ್ರಷ್ಟಾಚಾರ ಅನ್ನೋದು ಜ್ವಲಂತ ಸಮಸ್ಯೆಯಾಗಿದೆ. ಇಷ್ಟು ವರ್ಷ ಭ್ರಷ್ಟಾಚಾರದ ವಿರುದ್ಧ ಹೋರಾಡುತ್ತಿದ್ದ ಮಾತನಾಡುತ್ತಿದ್ದ ಯುವ ಸಮೂಹ ಇಂದು ಕುಟುಂಬ ರಾಜಕಾರಣದ ವಿರುದ್ಧ ರಣಕಹಳೆ ಮೊಳಗಿಸಿದೆ. ಕುಟುಂಬ ರಾಜಕಾರಣ ಸಮಾಜಕ್ಕೆ ಹೇಗೆ ಮಾರಕ ಅನ್ನೋದಕ್ಕೆ ಯುವ ಪೀಳಿಗೆ ತಮ್ಮದೇ ಆದ ವ್ಯಾಖ್ಯಾನ ನೀಡಿದೆ. ಹಾಗಿದ್ರೆ ಯುವ ಪೀಳಿಗೆ ನೀಡಿದ ವ್ಯಾಖ್ಯಾನ ಏನು ಇಲ್ಲಿದೆ ನೋಡಿ. ಕುಟುಂಬ ರಾಜಕಾರಣದ ವಿರುದ್ಧ ಮೊಳಗಿದ ಕೂಗು. ಯುವ ಪೀಳಿಗೆಗೆ ಜಾಗೃತಿ ಮೂಡಿಸಿದ ಸ್ವಾಭಿಮಾನಿ ಬಳಗ. 300ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಂದ ಪ್ರಬಂಧ ಮಂಡನೆ. ನಾವೀಗ ಎಲೆಕ್ಷನ್ ಟೈಮಲ್ಲಿ ಕೇಳೋದೇನೆಂದರೆ MLA ಮಗನೇ ನಿಂತಿದ್ದಾನೆ, MP ಮಗನೇ ನಿಂತಿದ್ದಾನೆ, ಮಿನಿಸ್ಟರ್ ಮಗಳೇ ನಿಂತಿದ್ದಾಳೆ ಅನ್ನೋದು. ಯಾಕೆ ಒಂದೇ ಕುಟುಂಬದಲ್ಲಿ ಬಂದು ತಾವೇ ಹಬ್ಬಿ ಬೇರೆಯವರಿಗೆ ಅವಕಾಶವನ್ನು ವಂಚನೆ ಮಾಡ್ತಿದ್ದಾರೆ. ಆದ್ದರಿಂದ ಸಂವಿಧಾನದಲ್ಲಿರ್ತಕ್ಕಂತಹ ಆಶಯಗಳು ಯಾರಿಗೂ ಸಹ ಸಿಗ್ತಾ ಇಲ್ಲ. ಪ್ರಜಾಪ್ರಭುತ್ವ ಇನ್ನೂ ಜೀವಂತವಾಗಿದೆಯಾ? ಇಲ್ಲ. ಇಂದಿನ ಕಾಲದಲ್ಲಿ ರಾಜಪ್ರಭುತ್ವ ಅಂತ ಇತ್ತು, ನೆನಪಿದೆಯಾ? ಅಂದ್ರೆ ರಾಜನ ಮಗ ಮತ್ತೆ ಅಧಿಕಾರ ಬರಬೇಕು, ಅವ್ರ ಮೊಮ್ಮಕ್ಕಳು ಅಂತ ವ್ಯವಸ್ಥೆ ಇಂದಿನ ಪ್ರಸ್ತುತ ಪ್ರಪಂಚದಲ್ಲಿ ಪ್ರಸ್ತುತ ದಾವಣಗೆರೆಯಲ್ಲಿ ಅಂತ ಹೇಳಕ್ ಇಷ್ಟಪಡ್ತೇನೆ. ಯಾಕಂದ್ರೆ ಅಧಿಕಾರವನ್ನ ಕುಟುಂಬಕ್ಕೆ ಸೀಮಿತ ಮಾಡಬಾರ್ದು. ಒಂದು ಕುಟುಂಬ ರಾಜಕಾರಣ ಯಾವ ರೀತಿ ಬೆಳೀತಪ್ಪ ಅಂದ್ರೆ ಸುದೀರ್ಘವಾಗಿ ಆಲದ ಮರದ ರೀತಿ. ಆಲದ ಮರ ಏನ್ ಮಾಡ್ತಪ್ಪ ಅಂದ್ರೆ ತನ್ನ ಸುತ್ತ ಯಾವ ಗಿಡನೂ ಕೂಡ ಬೆಳೆಯಕ್ಕೆ ಅವಕಾಶ ಕೊಡೋದಿಲ್ಲ. ಒಬ್ಬ ವ್ಯಾಪಾರಿ ಮಗ ಏನ್ ಮಾಡ್ತಾನೆ, ಅವ್ರ ತಂದೆ ಮಾಡಿದಂಥ ವ್ಯಾಪಾರವನ್ನು ಜಾಸ್ತಿ ಮಾಡಕ್ ನೋಡ್ತಾನೆ. ಒಬ್ಬ ರಾಜಕಾರಣಿ ಮಗ ಏನಾದ್ರು ಮತ್ತೆ ರಾಜಕಾರಣಿ ಆದ್ರೆ ಅವ್ರ ತಂದೆ ಮಾಡಿದಂಥ ಆಸ್ತಿನ ಡಬಲ್ ಮಾಡಕ್ ನೋಡ್ತಾನೆ ಹೊರತು ಎಂದು ರಾಜ್ಯನ ಬೆಳೆಸೋಕೆ ನೋಡೋದಿಲ್ಲ. ಹೀಗೆ ಕುಟುಂಬ ರಾಜಕಾರಣದ ವಿರುದ್ಧ ತಮ್ಮದೇ ಆದ ವ್ಯಾಖ್ಯಾನ ನೀಡುತ್ತಿರುವ ವಿದ್ಯಾರ್ಥಿಗಳು. ಕುಟುಂಬ ರಾಜಕಾರಣ ಅಂತ್ಯವಾಗಬೇಕು, ಅರ್ಹರಿಗೆ ಸಮರ್ಥರಿಗೆ ಅಧಿಕಾರ ಸಿಗಬೇಕೆಂದು ಒಕ್ಕೊರಲಿನಿಂದ ಪ್ರಜಾಪ್ರಭುತ್ವ ಉಳಿವಿಗಾಗಿ ಶಪಥ ಮಾಡಿದ ಪ್ರಜ್ಞಾವಂತರು. ಈ ದೃಶ್ಯ ಕಂಡು ಬಂದಿದ್ದು ಜಯದೇವ ವೃತ್ತದ ಬಳಿಯ ಶಿವಯೋಗ ಮಂದಿರದ ಸಭಾಭವನದಲ್ಲಿ. ಹೌದು, GB ವಿನಯ್ ಕುಮಾರ್ ಸಾರಥ್ಯದ ಸ್ವಾಭಿಮಾನಿ ಬಳಗ ಆಯೋಜಿಸಿದ್ದ ಕುಟುಂಬ ರಾಜಕಾರಣ ಪ್ರಜಾಪ್ರಭುತ್ವ ಹಾಗೂ ಅಭಿವೃದ್ಧಿಗೆ ಮಾರಕವೇ ಎಂಬ ಪ್ರಬಂಧ ಸ್ಪರ್ಧೆ, ವಿಜೇತರಿಗೆ ಪ್ರಶಸ್ತಿ ಪ್ರದಾನ ಸಮಾರಂಭ ಹಾಗೂ ವಿಚಾರ ಸಂಕ್ರಾಂತಿಯಲ್ಲಿ ಕುಟುಂಬ ರಾಜಕಾರಣದ ವಿರುದ್ಧ ಯುವಕರು ಸಿಡಿದೆದ್ದರು. ಅಂಬೇಡ್ಕರ್ ವೃತ್ತದಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ಸಂವಿಧಾನ ಪೀಠಿಕೆ ಓದಿ ಗಣ್ಯರು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಕುಟುಂಬ ರಾಜಕಾರಣ ಅಭಿವೃದ್ಧಿಗೆ ಹೇಗೆ ಮಾರಕ ಎಂಬುದರ ಬಗ್ಗೆ ಗಣ್ಯರು ತಮ್ಮದೇ ಆದ ಶೈಲಿಯಲ್ಲಿ ಜಾಗೃತಿ ಮೂಡಿಸಿದರು. ಈ ಕುಟುಂಬ ರಾಜಕಾರಣ ಅನ್ನೋದು ಹೆಂಗೆ ಮುನ್ನೆಲೆಗೆ ಬರುತ್ತೆ, ಅಥವಾ ಹೆಂಗೆ ಪ್ರಭಾವ ಬೀರುತ್ತೆ, ಅಥವಾ ಹೆಂಗೆ ಯಶಸ್ಸಾಗುತ್ತೆ, ಇದಕ್ಕೆ ಯಾವ್ಯಾವೆಲ್ಲ ವಿದ್ಯಮಾನಗಳು ಅಥವಾ ಯಾವೆಲ್ಲ ಸಂಗತಿಗಳು ಕಾರಣ ಆಗ್ತವೆ ಅನ್ನೋದನ್ನ ಸ್ವಲ್ಪ ಚರ್ಚೆ ಮಾಡೋಣ ಅಂತ ನನಗನ್ಸುತ್ತೆ. ನಂದಿದ ಅಭಿಪ್ರಾಯ ಮಂಡನೆ ಅಲ್ಲ, ನಿಮ್ಮ ಜೊತೆಗೆ ಚರ್ಚೆ. ಇತ್ತೀಚಿನ ದಿನಮಾನಗಳಲ್ಲಿ ಯಾರೋ ಒಬ್ಬರು ಮುಖ್ಯಮಂತ್ರಿ ಆಗಿದ್ದರು, ಮಂತ್ರಿ ಆಗಿದ್ದರು, ಶಾಸಕರಾಗಿದ್ದರು ಅಂದರೆ ಅವರ ಕುಟುಂಬದ ಸದಸ್ಯರಿಗೆ ಸಹಜವಾಗಿ ಜನರಿಂದ ಗೌರವ ಸಿಗ್ತಾಯಿತ್ತು, ತುಂಬ ಚೆನ್ನಾಗಿ ಗೌರವ ಸಿಗ್ತೈತೆ. ನಿರಂತರವಾಗಿ ಅಧಿಕಾರದಾಗಿರೋರಿಗೆ ಗೌರವ ಮುಂದುವರೆದಿರುತ್ತೆ. ಅವಾಗ ಸೋಲರಿಗೆ ಯಾವಾಗ ಗೆದ್ದಿರ್ತಾರೋ ಅವಾಗ ಮಾತ್ರ ಗೌರವ ಸಿಗ್ತಾ ಇರ್ತೈತಿ. ಈಗ ಒಬ್ಬ ಮನುಷ್ಯ ಮಂತ್ರಿನೋ ಮುಖ್ಯಮಂತ್ರಿನೋ ಶಾಸಕರು ಆದಂಥ ಸಂದರ್ಭದಲ್ಲಿ ಆ ಕುಟುಂಬದ ಸದಸ್ಯರು ಸಾರ್ವಜನಿಕ ವಿಷಯದಲ್ಲಿ ಎಷ್ಟು ಭಾಗವಹಿಸಬೇಕು, ಎಷ್ಟು ಭಾಗವಹಿಸಬಾರ್ದು. ನಮ್ಮ ಈಗಿನ ಪದ್ಧತಿಯಲ್ಲಿ ಯಾರೋ MLAನೋ ಮಿನಿಸ್ಟ್ರೋ ಅವರು ಲಭ್ಯ ಇಲ್ಲಂಥ ಸಂದರ್ಭದಲ್ಲಿ ಅವರ ಕುಟುಂಬದ ಸದಸ್ಯರ ಮೂಲಕ ನಾವು ಸಾರ್ವಜನಿಕ ವಿಷಯಗಳನ್ನ ಸೌಲಭ್ಯ ಪಡೀಲಿಕ್ಕೆ ಪ್ರಯತ್ನ ಮಾಡೋಂಥ ಒಂದು ಪದ್ಧತಿ ಮುಂದುವರ್ಕೊಂತ ಬಂದಿದೆ. ಇವಾಗ ಅದೇ ಬದಲಾದ ರಾಜಕಾರಣದಲ್ಲಿ ಈಗ ಬದಲಾವಣೆ ಗಾಳಿ ಬೀಸಬೇಕು ಎಲ್ಲ ಕಡೆ ಅಂತ ಹೇಳ್ತಾ ಇದ್ದಾರೆ. ಖಂಡಿತ ನಾನು ಕುಟುಂಬ ರಾಜಕಾರಣ ಪ್ರಜಾಪ್ರಭುತ್ವದ ಅಭಿವೃದ್ಧಿಗೆ ಮಾರಕವೇ ಅನ್ನೋದಕ್ಕಿಂತ ಹೆಚ್ಚಾಗಿ ಅದ್ರ ಬಗ್ಗೆ ತುಂಬ ಜನ ಇದ್ದಾರೆ, ಮಾತಾಡ್ತಾರೆ. ಬಟ್ ನಾನು ಇಲ್ಲೆಲ್ಲ ತುಂಬ ಯುವ ಪೀಳಿಗೆ ಇರಿದ್ದೀರ, ತಮಗೊಂದು ಕಿವಿ ಮಾತು ಅಷ್ಟೇ. ಈಗ ನಮ್ಮ ಹಿರಿಯವರು ಏನು ಮಾಡಿದರು, ಎಲೆಕ್ಷನ್ ಟೈಮಲ್ಲಿ ನಾವೆಲ್ಲ ಏನು ಮಾಡ್ತಿದ್ವಿ ಅಂದರೆ ಅದನ್ನೇ ಹೇಳಿದ್ದು ಅಣ್ಣನವರು. ಏನಂತಂದರೆ ದುಡ್ಡು 5 ವರ್ಷಕ್ಕೆ 500 ರೂಪಾಯಿನೋ 1000 ರೂಪಾಯಿನೋ ತೊಗೊಂಡು ನಾವು ಒಂದೇ ಕುಟುಂಬಕ್ಕೆ ಅಥವಾ ಒಂದೇ ವ್ಯಕ್ತಿಗಳಿಗೆ ನಾವು ಓಟ್ ಹಾಕ್ತಾಯಿದ್ವಿ. 5 ವರ್ಷಕ್ಕೆ ನಮ್ದು 500 ರೂಪಾಯಿ 1000 ರೂಪಾಯಿ ಮುಗ್ದೋಯ್ತಾ? ನಮ್ಮ ಜೀವನ ಮುಗ್ದೋಯ್ತಾ? ಅದನ್ನು ಯೋಚನೆ ಮಾಡಬೇಕು. 5 ವರ್ಷದ ತನಕ ಕುಟುಂಬದ ಆರ್ಥಿಕತೆ ನೋಡಿ ನಾವೆಲ್ಲ ಓಟ್ ಹಾಕಬೇಕಾಗಿರ್ತಕ್ಕಂಥ ಪರಿಸ್ಥಿತಿ ಬಂದಿದೆ. ಆದರೆ ಅರ್ಥ ಆಗ್ತಾ ಇಲ್ಲ. ಜನಗಳನ್ನು ಬಡಿದೆಬ್ಬಿಸಬೇಕು,
ಜನಗಳನ್ನು ಬಡದಡಿಸಿ ಜನಸಾಮಾನ್ಯರಿಗೆ ಶ್ರೀಸಾಮಾನ್ಯನನ್ನು ಬಡದೆಬ್ಬಿಸಿ ನಿಮ್ಮ ಪರಿಸ್ಥಿತಿ ಹೀಗಿದೆ, ಹಣಕ್ಕೋಸ್ಕರ ನಿಮ್ಮ ಮತವನ್ನು ಮಾರಿಕೊಳ್ಳಬೇಡಿ. ರಾಜಕೀಯ ಅಂತಂದರೆ ಒಂದು 2-3 ಹೆಜ್ಜೆಗಳು ದೂರ ಇರತಕ್ಕಂತಹ ನಾವು ಯಾಕೆ ಆ ರಾಜಕೀಯದ ಶಕ್ತಿಯಾಗಬೇಕಾಗಿರ್ತಕ್ಕಂಥ ಇವತ್ತು ಯುವ ಜನಾಂಗ ಆ ರಾಜಕೀಯದ ವಾಸನೆಯನ್ನು ಸಹಿಸಲಿಕ್ಕಾಗದೆ ಇವತ್ತು ದೂರಕ್ಕೆ ನಿಂತಿದೆ ಅಂತಂದರೆ ಏನಾಗಿದೆ ಇವತ್ತು? ನನಗೆ ಈ ಪ್ರಜಾಪ್ರಭುತ್ವ ಅಂತಂದಾಗ ನೋಡಿ, ಅಥೆನ್ಸ್ನಲ್ಲಿ ಶುರುವಾದಂತಹ ಈ ಪ್ರಜಾಪ್ರಭುತ್ವದ ವಿಚಾರಧಾರೆಗಳನ್ನು ಇಟ್ಕೊಂಡು ಸಾಕ್ರಟೀಸ್ ಅನ್ನುವಂಥ ತತ್ವಜ್ಞಾನಿ ಒಂದಿಷ್ಟು ವಿಚಾರಗಳನ್ನು ಚರ್ಚೆ ಮಾಡ್ತಾರೆ. ವಿದ್ಯಾರ್ಥಿಗಳ ನೀವು ಇವುಗಳನ್ನು ಕೇಳ್ಕೊಳ್ಬೇಕು. ಇವತ್ತಿಗೆಲ್ಲ ಬೆಳಕನ್ನು ಹಚ್ತಾ ಇರೋದು ನಾಳೆಗಳಿಗಾಗಿ ಬೆಳಕಿನ ಕಿಡಿ ವೇದಿಕೆ. ಹಾಗಾಗಿ ಸಹಿಸುವಂತಹ, ಸಾವಧಾನದಿಂದ ಅದನ್ನು ಸ್ವೀಕರಿಸುವಂತಹ ಆ ಸಹನೆ, ಆ ಮನಸ್ಥಿತಿಯನ್ನು ನಾವು ಈಗಿಂದಲೇ ನಾವು ರೂಢಿಸ್ಕೊಳ್ಬೇಕಾಗಿದೆ, ಸ್ವೀಕರಿಸ್ಕೊಳ್ಬೇಕಾಗಿದೆ. ಸಾಕ್ರಟೀಸ್ ಹೇಳ್ತಾರೆ, ಪ್ರಜಾಪ್ರಭುತ್ವದಲ್ಲಿ ಮುಂದಾಗಬಹುದಾದಂತಹ ದೋಷಗಳು ಏನು ನೋಡಿ. ಸಮಾಜ ಅನ್ನುವಂತಹ ಒಂದು ಸಮುದ್ರ, ಪ್ರಜಾಪ್ರಭುತ್ವ ಅನ್ನುವಂತಹ ಹಡಗನ್ನು ಪ್ರಜೆಗಳಾಗಿರ್ತಕ್ಕಂಥ ನಾವೆಲ್ಲ ಪ್ರಯಾಣಿಕರ ರೂಪದಲ್ಲಿ ಏರಿದ್ದೇವೆ. ಈ ಹಡಗನ್ನು ಮುನ್ನಡೆಸಬೇಕಾದಂತಹ ರಾಜಕಾರಣಿಗಳನ್ನು ಆಯ್ಕೆ ಮಾಡಬೇಕಾಗಿರೋರು ಪ್ರಯಾಣಿಕರ ರೂಪದಲ್ಲಿರ್ತಕ್ಕಂಥ ಎಲ್ಲ ಪ್ರಜೆಗಳು, ಅಥವಾ ಅದರಲ್ಲಿ ಆ ಆಡಳಿತದ ಆ ಆಯ್ಕೆಯನ್ನು ಮಾಡುವಂತಹ ತರಬೇತಿಯನ್ನು ಪಡೆದಿರ್ತಕ್ಕಂತಹ ನಿಜವಾದ ವಿವೇಕವುಳ್ಳ ವಿಚಾರವಂತರು ಅನ್ನುವಂಥ ಪ್ರಶ್ನೆ ಉದ್ಭವ ಆಗುತ್ತೆ. ವಿಚಾರ ಸಂಕ್ರಾಂತಿ ಕಾರ್ಯಕ್ರಮದಲ್ಲಿ ನೂರಾರು ಮಂದಿ ಭಾಗವಹಿಸಿದ್ದು, ಎಲ್ಲರೂ ಕುಟುಂಬ ರಾಜಕಾರಣವನ್ನ ತೆಗೆದುಹಾಕಬೇಕು, ಅರ್ಹರಿಗೆ ಸಮರ್ಥರಿಗೆ ಅಧಿಕಾರ ಸಿಗಬೇಕೆಂದು ಒಕ್ಕೊರಲ ಅಭಿಪ್ರಾಯಕ್ಕೆ ಬಂದರು. ಅವರು ನಮ್ಮವರು, ನಮ್ಮ ಜಾತಿ ಧರ್ಮದವರು ಅಂತ ಮತ ಹಾಕದೆ ಅರ್ಹರಿಗೆ ಹೊಸಬರಿಗೆ ಅವಕಾಶ ನೀಡಬೇಕೆಂದು ಯುವಕರು ಎಲ್ಲರ ಗಮನ ಸೆಳೆದರು. ಪ್ರತಿಭೆಯನ್ನು ಹೊರತರುವಂಥ ಕೆಲಸವನ್ನು ಮಾಡಿರ್ತಕ್ಕಂಥ ವಿನಯ್ ಕುಮಾರ್ ಅವರೇ, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯರೇ, ಈಗಾಗಲೇ ಕೆಳಗೆ ಕುಳಿತಂಥ ಸಭಿಕರು ನಮಗೆ ವಾರ್ನ್ ಮಾಡಿದ್ದಾರೆ. ಈಗಾಗಲೇ ಹಸಿವಾಗಿದೆ, ಹಸಿದವರ ಮುಂದೆ ಮಾತುಗಳನ್ನು ಹೆಚ್ಚು ಆಡಬಾರ್ದು. ಈಗಾಗಲೇ ವೇದಿಕೆ ಮೇಲಿದ್ದಂಥ ಎಲ್ಲರೂ ಸಹ ತುಂಬ ಚೆನ್ನಾಗಿ ಮಾತನಾಡಿ ಸಬ್ಜೆಕ್ಟ್ ಬಗ್ಗೆ, ಮತ್ತು ಭಾಗವಹಿಸಿದಂಥ ಎಲ್ಲ ನನ್ನ ಈ ಒಂದು ಪ್ರಬಂಧ ಸ್ಪರ್ಧೆಯಲ್ಲಿ ಭಾಗವಹಿಸಿದಂಥವರು ತುಂಬ ಒಳ್ಳೆಯ ಅನಿಸಿಕೆಗಳನ್ನು ಹಂಚಿಕೊಂಡಿದ್ದಾರೆ. ನಮ್ಮ ಕೆಲಸ ಆಗಬೇಕಾಗಿರೋದು ಇಂಥ ಯುವಕರನ್ನು ರೂಪಿಸ್ತಕ್ಕಂಥ ಸಮಾಜ. ಈ ವೇದಿಕೆ ಮೇಲೆ ನಾವೆಲ್ಲ ಇದ್ದೀವಿ, ನಮ್ಮದಾಗಲೇ ಹೇಳ್ಬೋದು ಅಷ್ಟೇ. ಆದರೆ ಸಮಾಜವನ್ನು ಸರಿದಾರಿ ತರ್ತಕ್ಕಂಥ ಒಳ್ಳೆಯ ವಿಚಾರಗಳನ್ನು ತುಂಬತಕ್ಕಂಥ ಕೆಲಸ ನಿಮ್ಮಿಂದ ಆಗಬೇಕಾಗಿದೆ. ಆ ನಿಟ್ಟಿನಲ್ಲಿ ಒಳ್ಳೆಯ ಕೆಲಸಗಳನ್ನು ಮಾಡಿದ್ದಾರೆ. ಇನ್ನೂ ಭಾಳಷ್ಟು ಜನಕ್ಕೆ ಮಾತನಾಡಲಿಕ್ಕೆ ಈ ಒಂದು ವೇದಿಕೆ ಆದಮೇಲೆ ಮತ್ತೆ ಕಾರ್ಯಕ್ರಮ ಕೊಡ್ತೀವಿ ಅಂತ ಹೇಳಿದ್ದಾರೆ. ಆದ್ದರಿಂದ ನಾನು ಹೆಚ್ಚು ಮಾತನಾಡಲಿಕ್ಕೆ ಹೋಗೋದಿಲ್ಲ. ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಸಂಘಟಕರಿಗೆ, ಇಂದಿನ ಈ ಕಾಲಘಟ್ಟದಲ್ಲಿ ಕುಟುಂಬ ರಾಜಕಾರಣ ಅಂತಕ್ಕಂಥದ್ದನ್ನು ಜಮ್ಮು ಕಾಶ್ಮೀರದಿಂದ ಕನ್ಯಾಕುಮಾರಿಯ ತನಕ, ಗೋವಾದಿಂದ ನಾಗಾಲ್ಯಾಂಡಿನ ತನಕ ನೋಡ್ತಾ ಇರ್ತೀವಿ. ನಿನ್ನೆ ಹಾಗೆ ಸ್ಕ್ಯಾನ್ ಮಾಡ್ತಾ ಇದ್ದೆ, ಆ ಸಂದರ್ಭದಲ್ಲಿ ಗೊತ್ತಾಯಿತು, ರಾಜಕೀಯ ಇತಿಹಾಸದಲ್ಲಿ ಒಂದು ಇಂಟರ್ನ್ಯಾಷನಲ್ ಪೇಪರಲ್ಲಿ ಪಬ್ಲಿಷ್ ಆಗಿರ್ತಕ್ಕಂಥ ಇತಿಹಾಸದ ಪ್ರಕಾರ ಬಹಳ ಪ್ರಬಲವಾಗಿ 34 ಕುಟುಂಬಗಳು ಪ್ರಸ್ತುತ ಈ ದೇಶದ ರಾಜಕಾರಣದಲ್ಲಿ ತಮ್ಮ ಅಸ್ತಿತ್ವವನ್ನು ಹೊಂದಿದವಂತೆ. 34 ಪ್ರಬಲ ಕುಟುಂಬಗಳು, ಸುಮಾರು 300ಕ್ಕೂ ಹೆಚ್ಚು ಕುಟುಂಬಗಳು ರಾಜಕಾರಣವನ್ನು ಮಾಡ್ತಾ ಇದ್ದಾವೆ. ಅವರು, ಅವರ ಸಹೋದರ ಸಂಬಂಧಿಗಳು, ರಾಜಕೀಯ ಇತಿಹಾಸವನ್ನು ನಾವು ನೋಡ್ತಾ ಹೋಗ್ತೀವಿ. ಭಾಳ ಸ್ಫೂರ್ತಿಯುತವಾದಂಥ ಒಂದೇ ಒಂದು ಚಿಕ್ಕ ಕಥೆ ಹೇಳಿ ನಾನು ಮಾತನ್ನು 22 ವರ್ಷಕ್ಕೆ ಒಂದು ವಿದ್ಯಾರ್ಥಿ ಸಂಘಟನೆಯನ್ನು ಕಟ್ಟಿ ಇಡೀ ವಿದ್ಯಾರ್ಥಿಗಳನ್ನು ಒಗ್ಗೂಡಿಸಿ ದುರ್ಬಲರ, ಅವಕಾಶ ವಂಚಿತರ ಪರವಾಗಿ ತನ್ನ ಹೋರಾಟಗಳನ್ನು ರೂಪಿಸಿ 22 ವರ್ಷಕ್ಕೆ 1985ರಲ್ಲಿ ಆ ಹುಡುಗನ 28ನೇ ವಯಸ್ಸಿಗೆ ಒಂದು ರಾಜ್ಯದ ಮುಖ್ಯಮಂತ್ರಿಯಾದಂಥ ಒಂದು ಕತೆ ಅಷ್ಟೆ. ಪ್ರಫುಲ್ ಕುಮಾರ್ ಮಹಾಂತ ಅಂತ, ಪಕ್ಕದ ಆಂಧ್ರ ಪ್ರದೇಶದ ಪಕ್ಕದ ಇರ್ತಕ್ಕಂಥ ಅಸ್ಸಾಂನವರು ಯಾವ ಮಟ್ಟದ ಹೋರಾಟವನ್ನು ರೂಪಿಸಿದ್ರು ಅಂದರೆ, ಇಡೀ ಅಸ್ಸಾಮಿನ ಜನ ಆ ವ್ಯಕ್ತಿಯ ಹಿಂದೆ ಬರ್ತಾಯಿದ್ರು. ಯಾಕೆಂದರೆ ಅವರ ಆಶೋತ್ತರಗಳಾಗಿದ್ದವು. ಇಡೀ ಯುವ ಸಮುದಾಯವನ್ನು ತನ್ನದೇ ಆಗ್ತಕ್ಕಂಥ ದೃಷ್ಟಿಕೋನದಲ್ಲಿ ವೈಚಾರಿಕತೆ, ಪ್ರಜಾಪ್ರಭುತ್ವ, ಶೋಷಿತರ ಪರ ಅಂತಕ್ಕಂಥ ಚಿಂತನೆಗಳ ಮುಖಾಂತರ ಇಡೀ ಯುವ ಸಮುದಾಯವನ್ನು ಹಾಗೂ ಅಲ್ಲಿರ್ತಕ್ಕಂತಹ ಬುಡಕಟ್ಟು ಸಮುದಾಯಗಳನ್ನು ಒಗ್ಗೂಡಿಸಿ ಅಸ್ಸಾಂನಲ್ಲಿ 1985ರಲ್ಲಿ ತನ್ನ 28ನೇ ವಯಸ್ಸಿಗೆ ಮುಖ್ಯಮಂತ್ರಿಯಾಗಿ ಆಯ್ಕೆ ಆಗ್ತಾರೆ. ಮುಂದಿನ ದಿನಗಳಲ್ಲಿ ಜಾತಿ ರಾಜಕಾರಣ ಇರ್ಬೋದು,
ಅಂಬೇಡ್ಕರ್ ಬಗ್ಗೆ ಇರ್ಬೋದು, ಅಥವಾ ದೇಶದ ಅಭಿವೃದ್ಧಿಗೆ, ದೇಶದ ಜನರಿಗೆ ಹತ್ತಿರವಾದಂಥ ವಿಷಯಗಳ ಬಗ್ಗೆ ಅನೇಕ ಪ್ರಬಂಧ ಸ್ಪರ್ಧೆಗಳು, ವಿಚಾರ ಸಂಕಿರಣಗಳನ್ನು ಮಾಡ್ತಾ ಹೋಗ್ತೀವಿ. ದಾವಣಗೆರೆ ಸರ್ ಹೇಳಿದ್ರಾಗಲೇ ಒಂದು ವ್ಯಾಪಾರ ಕೇಂದ್ರಿತ ನಗರ ಅಂತಂದು, ನಿಜ ಅದು. ಈ ನಗರವನ್ನು ಸಾಂಸ್ಕೃತಿಕ ನಗರವಾಗಿ, ವಿಚಾರವಂತರ ನಗರವಾಗಿ ಹಾಗೂ ಬುದ್ಧಿವಂತರ ನಗರವಾಗಿ ಒಂದು ರೀತಿಯಲ್ಲಿ ಪರಿವರ್ತನೆ ಮಾಡಬೇಕನ್ನೋದು ಕೂಡ ನಮ್ಮ ಒಂದು ಉದ್ದೇಶ. ಹಾಗಾಗಿ ಇವತ್ತು ಶುರುವಾಗಿದೆ. ಭಾಷಣ ಮಾಡ್ತೀನಿ ಅಂತಂದು ಇವತ್ತು 30-40 ಜನ ಕ್ಯೂ ನಿಲ್ತಾ ಇದ್ದಾರೆ. ಅದು ಬಹಳ ಒಳ್ಳೆಯ ಬೆಳವಣಿಗೆ. ಅದು ಪ್ರಜಾಪ್ರಭುತ್ವದಲ್ಲಿ ನನ್ನ ಅನಿಸಿಕೆಯನ್ನು ಯಾವುದೇ ಅಂಜಿಕೆ ಇಲ್ಲದೆ, ಅಳುಕಿಲ್ಲದೆ ವೇದಿಕೆ ಮೇಲೆ ಬಂದು ಹೇಳ್ಕೊತೀನಿ ಅನ್ನೋ ಒಂದು ಬೆಳವಣಿಗೆ ಬಹಳ ಒಳ್ಳೆಯ ಬೆಳವಣಿಗೆ. ಅದು ಯಾವ ಟಾಪಿಕ್? ದಾವಣಗೆರೆಯಲ್ಲಿ ಪಿಸುಗುಡ್ತಾರೆ ಕುಟುಂಬ ರಾಜಕಾರಣದ ವಿರುದ್ಧ ಮಾತನಾಡೋದಕ್ಕೆ. ಅಂಥ ಒಂದು ಹೊತ್ತಿನಲ್ಲಿ ವೇದಿಕೆ ಮೇಲೆ ಬಂದು ಧೈರ್ಯವಾಗಿ ಮಾತನಾಡ್ತಿರೋದಕ್ಕೆ ನಿಜವಾಗ್ಲೂ ಒಂದು ಬದಲಾವಣೆಯ ಪರ್ವ ಶುರುವಾಗಿದೆ ಅನ್ನೋದು ನನ್ನ ಅನಿಸಿಕೆ. ಪ್ರಬಂಧ ಸ್ಪರ್ಧೆಯಲ್ಲಿ ಪಾಲ್ಗೊಂಡಿದ್ದ 300ಕ್ಕೂ ಹೆಚ್ಚು ಸ್ಪರ್ಧಿಗಳಲ್ಲಿ 3 ವಿಭಾಗಗಳಿಂದ ಒಟ್ಟು 17 ವಿಜೇತರಿಗೆ ನಗದು ಹಾಗೂ ಪಾರಿತೋಷಕ ನೀಡಿ ಗೌರವಿಸಲಾಯಿತು. ಸ್ಪರ್ಧೆಯಲ್ಲಿ ಪಾಲ್ಗೊಂಡಿದ್ದ ಪ್ರತಿಯೊಬ್ಬ ಸ್ಪರ್ಧಿಗೂ ಅಭಿನಂದನಾ ಪತ್ರ ನೀಡಿ ಗೌರವಿಸಲಾಯಿತು. ಕಾರ್ಯಕ್ರಮ ಪ್ರಬಂಧ ಭಾಗವಹಿಸಿದ್ದ ಫಸ್ಟ್ ಸರ್ ಅಂದ್ರೆ ನಾನು ಸೆಕೆಂಡ್ ಪ್ರೈಸ್ ಸರ್, ಬಹುಮಾನ ಸೆಕೆಂಡ್ 2ನೇ ಸ್ಥಾನ ಬಹುಮಾನ ಪಡೆದ ಸರ್. ನಮ್ಮ ಹಳ್ಳಿ ಪ್ರಬಂಧ ಕುಟುಂಬ ರಾಜಕಾರಣ ಹೆಂಗೆ ಪರಿಣಾಮ ಬೀರುತ್ತೆ ಅಂತ ಅದ್ರ ಬಗ್ಗೆ ಟಾಪಿಕ್ ಇತ್ತು ಸರ್. ಅದು ಚೆನ್ನಾಗಿ ಬರೋಣ ಸರ್. ಅದು ಒಂದು ಹೇಳಕ್ಕೆ ಇಷ್ಟಪಡೋದು ಅಂದರೆ ಫಂಕ್ಷನ್ ಚೆನ್ನಾಗಿದೆ ಸರ್. ಅಭಿಮಾನ ಬಳಗ ಈ ಒಂದು ವತಿಯಿಂದ ಏನು ಆರ್ಗನೈಸ್ ಮಾಡಿದ್ರಲ್ವ ಪ್ರಬಂಧ ಸ್ಪರ್ಧೆಯಲ್ಲಿ ನನಗೆ ತೃತೀಯ ಬಹುಮಾನ ಬಂದಿದೆ. ತುಂಬ ಖುಷಿ ಆಗ್ತಾ ಇದೆ. ಆ್ಯಕ್ಚುಲಿ ನಾನು ಫಸ್ಟ್ ಬರೆಯಲ್ಲ ಅಂತ ಹೇಳ್ತಾ ಇದ್ದೆ, ಆದರೆ ನಮ್ಮ ಮನೆಯಲ್ಲಿ ಅಪ್ಪಾಜಿ, ಅಮ್ಮ ಮತ್ತು ತಮ್ಮ ಎಲ್ಲ ತುಂಬ ಸಪೋರ್ಟ್ ಮಾಡಿದರು. ಬರೀತಿದ್ದೀಯ, ಚೆನ್ನಾಗಿ ಬರೀತೀಯ ನೀನು, ಬರೀ ಅಂತೇಳಿ ತುಂಬ ಸಪೋರ್ಟ್ ಮಾಡಿದರು. ಸೊ ಅವ್ರ ಸಪೋರ್ಟಿಂದ ನಾನು ಹಲವಾರು ಒಂದು ಪುಸ್ತಕಗಳನ್ನು ಓದ್ಬಿಟ್ಟು, ಆಮೇಲೆ ನನಗೆ ಗೊತ್ತಿರುವಂಥ ಒಂದು ಒಪಿನಿಯನಿಂದ ಕೂಡ ಸಹ ನಾನು ಪ್ರಬಂಧವನ್ನು ಬರೆದೆ. ಹಾಗಾಗಿ ಅದು 3rd ಪ್ರೈಸ್ ಬಂದು ನನಗೆ ತುಂಬ ಖುಷಿಯಾಗಿದೆ. ವಿನಯ್ ಸರ್ ಅವರು ನಮಗೂ ಕೂಡ ಈ ಥರ ಗೃಹಿಣಿಯರಿಗೂ ಕೂಡ ಈ ಥರ ಎಂಕರೇಜ್ ಮಾಡ್ತಾ ಇದ್ದಾರಲ್ಲ, ನನಗೆ ತುಂಬ ಖುಷಿಯಾಯಿತು. ಹಾಗೆ ಅವರಿಗೂ ಕೂಡ ಈ ಒಂದು ಸಂದರ್ಭದಲ್ಲಿ ನಾನು ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನು. ಪ್ರಬಂಧದ ವಿಷಯ ಬಂದು ಕುಟುಂಬ ರಾಜಕಾರಣ, ಪ್ರಜಾಪ್ರಭುತ್ವ ಹಾಗೂ ಅಭಿವೃದ್ಧಿಗೆ ಹೇಗೆ ಮಾರಕ ಅಂತ ಒಂದೊಳ್ಳೆ ಅವಕಾಶವನ್ನು ವಿನಯ್ ಕುಮಾರ್ GB ಅವರು ಕಲ್ಪಿಸಿಕೊಟ್ಟಿದ್ರು. ಕಾರ್ಯಕ್ರಮ ತುಂಬ ಯಶಸ್ವಿಯಾಗಿದೆ. ಅದೇ ರೀತಿ ಎಲ್ಲ ಈ ಪ್ರಸ್ತುತ ರಾಜಕೀಯ ಕ್ಷೇತ್ರದಲ್ಲಿ ಕುಟುಂಬ ರಾಜಕಾರಣ ಹೇಗೆ ಹೆಮ್ಮರವಾಗಿ ಬೆಳೀತಾ ಇದೆ, ಇದರಿಂದ ನಾವು ಯುವಕರೆಲ್ಲ ಮುಂದೆ ಆ ರಾಜಕೀಯ ಕ್ಷೇತ್ರದ ಆಗು ಹೋಗುಗಳನ್ನು ಅರ್ಥಕೊಂಡು ಈ ಕುಟುಂಬ ರಾಜಕಾರಣವನ್ನು ಸಂಪೂರ್ಣವಾಗಿ ತಡೆಗಟ್ಟುವಲ್ಲಿ ಯಶಸ್ವಿ ಆಗಬೇಕಂತ ನಾನು ಈ ಮೂಲಕ ಕೇಳ್ಕೊಳ್ತೀನಿ. ಧನ್ಯವಾದಗಳು. ನಾನು ಇಲ್ಲಿ ಪ್ರಬಂಧ ಬರೆದಿದ್ದೀನಿ. ಸೊ ಅದು ಪ್ರಜಾಪ್ರಭುತ್ವಕ್ಕೆ ಮಾರಕ ಅಂತ ಇದೆಯಲ್ಲ, ಸೊ ರಾಜಕೀಯ, ಸೊ ಅದು ಹೇಗೆ ಡೆವಲಪ್ ಆಗಬೇಕು ಮತ್ತು ಬರೀ ಕುಟುಂಬದವರ ರಾಜಕೀಯ ಮಾಡಿದ್ರೆ ಸೊ ಅದು ಜನಗಳ ಮೇಲೆ, ಆಮೇಲೆ ಈ ಜನ್ರೇಷನ್ ಮೇಲೆ ಸೊ ತುಂಬ ಪ್ರಭಾವ ಬೀರುತ್ತೆ. ಸೊ ಅದಕ್ಕಾಗಿ ಸೊ ಹೊಸಬ್ರಿಗೂ ಕೂಡ ಚಾನ್ಸ್ ಸಿಗಬೇಕು. ಆ್ಯಂಡ್ ಜನಗಳ ಕಷ್ಟನ ಸ್ಪಂದಿಸೋರು ರಾಜಕೀಯಲ್ಲಿ ಸೊ ಪಾಲಿಟಿಕ್ಸಲ್ಲಿದ್ದರೆ ಸೊ ಅದು ತುಂಬ ಯೂತ್ಸ್ಗೂ ಕೂಡ ಒಳ್ಳೆಯದು. ಆ್ಯಂಡ್ ಜನಗಳು ಕೂಡ ಅವ್ರಿಗಿನ್ನ ಜಾಸ್ತಿ ಪ್ರೋತ್ಸಾಹ ಕೊಡ್ತಾರೆ. ಸೊ ಆ್ಯಕ್ಚುಲಿ ವಿನಯ್ ಕುಮಾರ್ ಸರ್ ಅವರು ಮಾಡಿರೋ ಈ ಪ್ರೋಗ್ರಾಮು ಆ್ಯಂಡ್ ಈ ಬರವಣಿಗೆ, ಈ ಒಂದು ಇವಾಗ ಇತ್ತೀಚಿನ ದಿನಗಳಲ್ಲಿ ಎಲ್ಲ ಫುಲ್ಲು ಬರೀ ಇಂಟರ್ನೆಟ್ಟಲ್ಲೇ ಜೀವನ ಕಳೀತಾ ಇದ್ದಿದ್ದು ಜನಗಳ ಮಧ್ಯ ಸೊ ಇದೊಂದು ಆಪರ್ಚುನಿಟಿ ಈಸ್ ಅ ಬೆಸ್ಟ್ ಅಂತ ಹೇಳ್ಬೋದು. ಆ್ಯಂಡ್ ಇದೊಂಥರ ಚೆನ್ನಾಗಿದೆ. ಆ್ಯಂಡ್ ನೆಕ್ಸ್ಟ್ ಇನ್ನೊಂದು ಕೂಡ ಪ್ರೋಗ್ರಾಮ್ ಮಾಡ್ತಿದ್ದಾರಂತೆ. ಸೊ ಅಲ್ಲೂ ಕೂಡ ಹೆಚ್ಚಿಗೆ ಕಾಂಪಿಟೇಟ್ಸ್ಗಳು ಮಾತಾಡಲಿ, ಬರಲಿ ಅಂತ ಕೇಳ್ಕೊತೀನಿ. ಈ ಕುಟುಂಬ ರಾಜಕಾರಣ ಅನ್ನೋದು ಜನಸಾಮಾನ್ಯರ ಅಧಿಕಾರನ ಮೊಟಕುಗೊಳಿಸ್ತಕ್ಕಂಥ ಒಂದು ದೊಡ್ಡ ತಂತ್ರಗಾರಿಕೆ ಆಗಿದೆ. ಹಾಗಾಗಿ ಇದನ್ನು ಶಮನ ಮಾಡೋದು ಹೇಗೆ ಅಂತ ನಾವು ನಾನು ಎಷ್ಟೋ ಸಲ ಹಿಂಗಾದ್ರೆ ಹೆಂಗೆ ನಮ್ಮಂಥ ಜನಸಾಮಾನ್ಯ ಅಧಿಕಾರ ಯಾವ ರೀತಿ ಸಿಗುತ್ತೆ ಅಂದಾಗ ಅದು ಸಿಕ್ಕಿದ್ದು ವಿನಯ್ ಕುಮಾರ್ ಸರ್ ಅವರ ಒಂದು ಪ್ರಬಂಧ ಸ್ಪರ್ಧೆ. ಇದರಲ್ಲಿ ತಗೊಂಡು ಸೆಕೆಂಡ್ ಬಂದು ಭಾಳ ಖುಷಿ ಆಯಿತು. ಮತ್ತು ವಿಶೇಷವಾಗಿ ನನಗೆ ಖುಷಿ ಆಗೋದು ಮುಖ್ಯ ಅಲ್ಲ, ಸಮಾಜನೂ ಕೂಡ ಕಟ್ಟಕಡೆ ವ್ಯಕ್ತಿಯೂ ಕೂಡ ಅಧಿಕಾರ ಸಿಗಬೇಕು ಅನ್ನೋದು ನನ್ನ ಆಸೆ. ಹಾಗಾಗಿ ವಚನ ಕಾಲದಲ್ಲಿ ಶರಣರ ವಚನ ಚಳುವಳಿನೇ ಆಯಿತು. ಈ ಕಾಲದಲ್ಲಿ ವಿನಯ್ ಕುಮಾರ್ ಸರ್ ಜೊತೆ ನಾವು ಕೂಡ ಆ ಸ್ವಾಭಿಮಾನ ಬಳಗ ಜೊತೆ ಕೈ ಜೋಡಿಸ್ಕೊಂಡು ದೊಡ್ಡ ರಾಜಕೀಯ ಚಳುವಳಿನೇ ಮಾಡ್ತೇವೆ ಅಂತ ಹೇಳ್ತೇವೆ. ಇಷ್ಟ ಹೇಳ ಒಟ್ಟಾರೆ ಸ್ವಾಭಿಮಾನಿ ಬಳಗ ಆಯೋಜಿಸಿದ್ದ ವಿಚಾರ ಸಂಕ್ರಾಂತಿ ಕಾರ್ಯಕ್ರಮ ಅರ್ಥಪೂರ್ಣವಾಗಿ ನೆರವೇರಿತು. ಕುಟುಂಬ ರಾಜಕಾರಣಕ್ಕೆ ತಿಲಾಂಜಲಿ ಹಾಡಲು ಯುವ ಪೀಳಿಗೆ ಸಂಕಲ್ಪ ಮಾಡಿದ್ದು ಸಾರ್ಥಕವಾಯಿತು.
ಕ್ಯಾಮರಾ ಪರ್ಸನ್ ರಾಕೇಶ್ ಜೊತೆ ಅಣ್ಣೇಶ್, ಒನ್ ಕನ್ನಡ ನ್ಯೂಸ್, ದಾವಣಗೆರೆ.